ಬೆಂಗಳೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 50 ಆಟೋಗಳು ಸುಟ್ಟು ಭಸ್ಮವಾಗಿವೆ. ನಾಯಂಡಹಳ್ಳಿ ಸಮೀಪದ ಗಂಗೊಂಡನಹಳ್ಳಿಯಲ್ಲಿ ಆಗಿರುವಂತಹ ಒಂದು ದುರಂತ ಇದು. ಆಟೋ ಕಳೆದುಕೊಂಡಿರುವಂತಹ ಚಾಲಕರು ಕಂಗಾಲಾಗಿದ್ದಾರೆ. ಪ್ಲಾಸ್ಟಿಕ್ ಗೋದಾಮ್ನಲ್ಲಿ ಬೆಂಕಿ ಬಿದ್ದಿರುವಂತಹ ಪರಿಣಾಮವಾಗಿ 50 ಆಟೋಗಳು ಕೂಡ ಸುಟ್ಟು ಕರಕಲಾಗಿವೆ. ರಿಜ್ವಾನ್ ಅವ್ರನವರಿಗೆ ಸೇರಿದಂತಹ ಒಂದು ಶೆಡ್ ಇದು, ಪ್ಲಾಸ್ಟಿಕ್ ಶೆಡ್, ಪ್ಲಾಸ್ಟಿಕ್ನ ಗೋದಾಮ್ ಇದು. ಸೊ ಶೆಡ್ನಲ್ಲಿ ಆಟೋಗಳನ್ನ ಪಾರ್ಕ್ ಮಾಡಿದ್ರು. ನಿನ್ನೆ ಎಂದಿನಂತೆ ಆಟೋಗಳನ್ನು ಓಡಿಸಿದ ನಂತರ ರಾತ್ರಿ ಬಂದು ಇಲ್ಲಿ ಪಾರ್ಕ್ ಮಾಡಿದ್ರು. ಸುಮಾರು ಒಂದು 50ಕ್ಕೂ ಹೆಚ್ಚು ಆಟೋಗಳನ್ನು ಇಲ್ಲಿ ಪಾರ್ಕ್ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಬಟ್ ಇದಕ್ಕಿದ್ದ ಹಾಗೆ ಪ್ಲಾಸ್ಟಿಕ್ ಗೋದಾಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದಾಗಿ ಆಟೋಗಳು ಕೂಡ ಸುಟ್ಟು ಭಸ್ಮವಾಗಿವೆ. ದೃಶ್ಯಗಳಲ್ಲಿ ಗಮನಿಸಬಹುದು, ನಾಯಂಡಹಳ್ಳಿಯ ಗಂಗೊಂಡನಹಳ್ಳಿಯಲ್ಲಿ ಆಗಿರುವಂತಹ ಒಂದು ದುರಂತ ಇದು. ನೋಡಿ, ಈ ಒಂದು ದೃಶ್ಯದಲ್ಲಿ ಗಮನಿಸಬಹುದು, ಆಟೋಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ. ಪಾಪ ಆಟೋಗಳನ್ನೇ ಆಶ್ರಯಿಸಿದ್ದಂತಹ ಕುಟುಂಬಗಳು ಈಗ ಬೀದಿ ಪಾಲಾಗಿವೆ. ಯಾಕಂದರೆ ಪ್ರತಿನಿತ್ಯ ಆಟೋ ಓಡಿಸ್ಬೇಕು, ಅದರಿಂದ ಬರುವಂತಹ ಒಂದು ದುಡಿಮೆಯಲ್ಲೇ ಜೀವನ ಸಾಗಿಸಬೇಕು ಅಂತ ಹೇಳಿ ಇದ್ದಂತಹ ಆಟೋ ಚಾಲಕರು, ಕೆಲವೊಂದಷ್ಟು ಜನ ಮಾಲೀಕರು ಇದ್ದಾರೆ, ಕೆಲವೊಂದಷ್ಟು ಜನ ಪಾಪ ಬೇರೆಯವ್ರ ಹತ್ರ ಆಟೋ ತಗೊಂಡು ಬಾಡಿಗೆಗೆ ಓಡಿಸ್ತಾ ಇದ್ದಂತಹ ಚಾಲಕರು ಕೂಡ ಇದ್ದಾರೆ. ಅವರೆಲ್ಲರ ಆಟೋ ಇವತ್ತು ಸುಟ್ಟು ಕರಕಲಾಗಿ ನಿಂತಿದೆ. ಅವರ ಬದುಕು ಈಗ ಬೀದಿಗೆ ಬಿದ್ದಿದೆ. ಯಾರು ನಮಗೆ ದಿಕ್ಕು ಅಂತ ಹೇಳಿ ಪಾಪ ಅವರೆಲ್ಲರೂ ಕೂಡ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ಲಾಸ್ಟಿಕ್ ಗೋದಾಮ್ನಲ್ಲಿ ಬೆಂಕಿ ಬಿದ್ದಿರುವಂಥ ದೃಶ್ಯಗಳು. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿನ್ನೆ ರಾತ್ರಿನೇ ಅವಿರತ ಪ್ರಯತ್ನವನ್ನು ಪಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ. ಬಟ್ ಆ ಆಟೋಗಳನ್ನಂತೂ ಸೇವ್ ಮಾಡೋದಕ್ಕಾಗಿದ್ದಿಲ್ಲ. 50ಕ್ಕೂ ಹೆಚ್ಚು ಆಟೋಗಳು ಸುಟ್ಟು ಕರಕಲಾಗಿವೆ. ನಾವು ಪ್ರತಿನಿಧಿ ಜಗದೀಶ್ ಸ್ಥಳದಿಂದ ಒಂದು ವಿಸ್ತೃತ ವರದಿಯನ್ನು ನೀಡಿದ್ದಾರೆ. ನಾನು ದೃಶ್ಯಗಳ ಸಮೇತವಾಗಿ ವಿವರಿಸ್ತಾ ಹೋಗ್ತೇನೆ. ನೀವು ನೋಡ್ಬೋದು, ಬಡವರು ತಮ್ಮ ದಿನದ ವ್ಯಾಪಾರಗಳನ್ನು ನಂಬಿಕೊಂಡು, ತಮ್ಮ ಕೂಲಿ ವ್ಯಾಪಾರಗಳನ್ನು ನಂಬಿಕೊಂಡು ಬಳಸ್ತಾ ಇದ್ದಂತಹ ವಾಹನಗಳು ಈ ಬೆಂಕಿ ಅನಾಹುತದಿಂದಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಅವಶೇಷಗಳಾಗಿರುವಂಥದ್ದು. ಈಗ ಒಂದು ಉದಾಹರಣೆ ಅಂದರೆ, ಈಗ ನೀವು ನೋಡ್ಬೋದು, ಇಲ್ಲಿ ಒಂದು ಆಟೋ ಏನಿದೆ, ಈ ಆಟೋದಲ್ಲಿ ಒಬ್ಬ ಪಾತ್ರೆ ವ್ಯಾಪಾರ ಮಾಡುವಂತಹ ವ್ಯಕ್ತಿ ಈ ಬೆಂಕಿಯ ಅನಾಹುತದಿಂದಾಗಿ ಇಲ್ಲಿ ತಗುಲಿದಂಥ ಒಂದು ಬೆಂಕಿ ಹರಿದು ಹಬ್ಬಿಕೊಂಡು ಈಗ ಈ ಆಟೋ ಸ್ಥಿತಿ ಹೇಗಾಗಿದೆ ಅಂತ ಹೇಳಿ ನೀವು ನೋಡ್ಬೋದು. ಕೇವಲ ಈ ಒಂದು ಆಟೋದ ಪರಿಸ್ಥಿತಿ ಅಲ್ಲ, ಸರಿಸುಮಾರು 30ಕ್ಕೂ ಅಧಿಕ ಆಟೋಗಳ ಪರಿಸ್ಥಿತಿ ಇದೇ ಆಗಿರುವಂಥದ್ದು. ಯಾಕಂದರೆ ಇದು ಏನು ಆ ಬೆಂಕಿ ಕಾಣಿಸ್ಕೊಂಡಂತಹ ಒಂದು ಗೋಡಾನ್ ಏನಿದೆ, ಅದಕ್ಕೆ ಅಂಟಿಕೊಂಡಿರುವಂತಹ ಒಂದು ಖಾಲಿ ಪ್ರದೇಶ ಇದಾಗಿರುವಂಥದ್ದು. ನೀವು ನೋಡ್ಬೋದು, ಇಲ್ಲಿ ಒಂದು ಕಾರ್ನ ಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತೇಳಿ ಸಂಪೂರ್ಣವಾಗಿ ಒಂದು ಸುಟ್ಟು ಕರಕಲಾಗಿದೆ. ಈಗಾಗಲೇ ಸಾಕಷ್ಟು ಸಮಯ ಕಳೆದಿದೆ. ಸರಿಸುಮಾರು ರಾತ್ರಿ 2 ಗಂಟೆಯ ಸುಮಾರಿಗೆ ಗೋಡೌನ್ನಲ್ಲಿ ಈ ಬೆಂಕಿ ಅನಾಹುತ ಕಾಣಿಸ್ಕೊಂಡಿರುವಂಥ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಸರ್, ಇದು ಬೆಂಕಿ ಎಷ್ಟು ಗಂಟೆಗೆ ಆಯಿತು, ಏನಂತ ಹೇಳಿ ಸರ್? ಸುಮಾರು ಒಂದು 50 ಗಾಡಿ ಎಲ್ಲ ಬರ್ನ್ ಆಗಿಬಿಟ್ಟಿದೆ ಸರ್. ಏನೇನು ಮಿಕ್ಕಿರೋ ಗಾಡಿ ಎಲ್ಲ ನಾವೇ ತಳ್ಕೊಂಡು ಹೋಗ್ಬಿಟ್ಟು ನಾವೇ ಆಚೆ ರೋಡ್ ಇದೆಯಲ್ಲ ಅಲ್ಲಿ ಬಿಟ್ಟಿದ್ದೀವಿ. ಸರ್, ಈ ಆಟೋಗಳೆಲ್ಲ ಯಾರ್ದು ಸರ್? ಯಾರಿಗೆ ಸರ್? ಇದು ಬಡವ್ರ ಗಾಡಿ ಬರ್ತಾರಲ್ಲ, ಶೆಡ್ಡು ಸರ್ ಇದು. ಅಲ್ಲಿಂದ ಏನು ಆಗಿದೆ ನಮಗೂ ಗೊತ್ತಿಲ್ಲ. ಬೆಂಕಿ ಎತ್ಕೊಂಡ್ಬಿಟ್ಟೈತೆ. ನಾವೇನೇನು ಮಾಡ್ತಾ ಇದೀವಿ ನಮಗೆ ಗೊತ್ತಾಗ್ತಿಲ್ಲ ಸರ್. 100 ಗಾಡಿ ನಿಂತ್ಕೊಳ್ತದೆ. ಹೆಂಗೋ ಇದು ಸ್ವಲ್ಪ ಎಲ್ಲರೂ ಸೇರ್ಬಿಟ್ಟು ಸ್ವಲ್ಪ ಗಾಡಿ ತಳ್ಬಿಟ್ಟು ಮಿಕ್ಕಿದೆಲ್ಲ ಉರ್ದೋಗ್ಬಿಟ್ಟೈತೆ. ಒಂದು 50 ಗಾಡಿ ಎಲ್ಲ 50-60 ಗಾಡಿ ನಮಗೆ ಗೊತ್ತಿಲ್ಲ ಎಷ್ಟು ಉರ್ದೋಗಿದ್ಯು. ಸರ್, ನೀವು ಏನು ವ್ಯಾಪಾರ ಮಾಡ್ತೀರಾ ಅಂತ ಹೇಳಿ? ಸರ್, ನಾನು ಪಾತ್ರ ವ್ಯಾಪಾರ ಮಾಡೋನು. ಈಗ ನಿಮ್ಮದು ಗಾಡಿ ಎಷ್ಟು ಬರ್ನ್ ಆಗಿದೆ ಅಂತ ಹೇಳಿ? ಟೋಟಲ್ ಬರ್ನ್ ಆಗಿಬಿಟ್ಟಿದೆ ಸರ್. ಎಲ್ಲ ಟೋಟಲ್ ಫುಲ್ಲು ಲಾಸ್ ಆಗಿದೆ. ಅದು ಬಿಟ್ಟು ನಮ್ಮದು ಐಟಮು ಇದೆ ಸರ್. ಗಾಡಿ ಬಿಟ್ಟರೆ ಐಟಮ್ ಇದೆ. ನನಗೆ ಗಾಡಿ ಜೊತೆ ಐಟಮು ಫುಲ್ ಲಾಸ್ ಆಗಿದೆ ಸರ್. ಐಟಮ್ ಕಡಿಮೆ ಅಂದ್ರೂ ಒಂದು 50,000 ರೂಪಾಯಿ ಐಟಮ್ ಇತ್ತು. ಗಾಡಿ ಬಿಟ್ಟು 50,000 ರೂಪಾಯಿ ಐಟಮ್ ಇತ್ತು ಸರ್. ನಿಮ್ಮ ವೆಹಿಕಲ್ ಪರಿಸ್ಥಿತಿ ಇವಾಗ ಹೇಗಿದೆ ಅಂತ ಹೇಳಿ? ಸರ್, ತೂಕು ತಾಗಬೇಕು ನಮ್ಮ ವೆಹಿಕಲ್ಗಳಿಗೆ. ಆ ಥರ ಪರಿಸ್ಥಿತಿ ಇದೆ, ಅರ್ಥ ಆಯ್ತಾ? ಕಂಪ್ನಿಗೆ ತಗೊಂಡ್ರು ಅವರು ಹಾಕಲ್ಲ, ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ವೆಹಿಕಲ್ಗಳದು. ಈಗ ನಾವೆಲ್ಲ ಕಷ್ಟದಲ್ಲಿದ್ದೀವಿ. ಏನಿರೋದು ನಮ್ಮ ಎಮ್ ಎಲ್ ಎ ಇರಲಿ, ಯಾರು ಸಂಬಂಧಪಟ್ಟ ಅಧಿಕಾರಿ ಬಂದಿಲ್ಲಿ ಪರಿಹಾರ ಕೊಡಬೇಕು. ಮೇಡಮ್, ನಿಮಗೆ ಎಷ್ಟು ಗಂಟೆ ಆಗಿದ್ದಲ್ಲ, ಯಾರು ಪರಿಹಾರ ಕೊಡ್ತಾರೆ ಸರ್? ನಮ್ದು ಅದರಲ್ಲೇ ನಮ್ಮ ಜೀವನ ನಡೀತಾ ಇರೋದು. ಹಿಂಗೆಲ್ಲ ಆಗಿದೆಯಲ್ಲ ಸರ್, ನಮ್ಗೆ ಹೊಟ್ಟೆಪಾಡು ನಡೆಯೋದೇ ಅದರಿಂದ ಸರ್. ನಿಮ್ದು ಯಾವ ವೆಹಿಕಲ್ ಅಮ್ಮ? ಟೆಂಪೋ ಸರ್. ನೀವು ಏನು ವ್ಯಾಪಾರ ಮಾಡ್ತೀರಮ್ಮ? ಅದರಿಂದನೇ ಜೀವನ ಸರ್ ನಡೀತಾ ಇರೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಜಗದೀಶ್, TV9 ಬೆಂಗಳೂರು.